ನಮಸ್ಕಾರ ಫ್ರೆಂಡ್ಸ್. ಒಂದ್ಸಲ ಪಾರ್ವತಿ ದೇವಿ ಹೇಳ್ತಾರಂತೆ ಶಿವನಿಗೆ, ಕಲಿಯುಗದಲ್ಲಿ ಮನುಷ್ಯರಿಗೆ ತುಂಬ ಕಷ್ಟಗಳು ಜಾಸ್ತಿ, ಅವ್ರ ಮನಸ್ಸು ಅವರ ಹತೋಟಿಯಲ್ಲಿ ಇರೋದಿಲ್ಲ, ಅವ್ರ ಕಷ್ಟಗಳು ಕಡಿಮೆ ಆಗಬೇಕು, ಅವರು ಒಳ್ಳೆ ದಾರಿಯಲ್ಲಿ ಹೋಗಬೇಕು, ಅವ್ರಿಗೆ ಮೋಕ್ಷ ಮಾರ್ಗ, ಅವ್ರಿಗೆ ಭೋಗನ ಕೊಡಬೇಕು ಅಂದರೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ. ಅದಕ್ಕೆ ಶಿವ ಹೇಳ್ತಾರಂತೆ, ಸ್ವಯಂ ವಿಷ್ಣು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ತತ್ವದ ಎರಡು ರೂಪಗಳಷ್ಟೇ. ನಾನೇ ಸ್ವಯಂ ವಿಷ್ಣು ದೇವರನ್ನು ಆರಾಧಿಸ್ತೀನಿ ಅಷ್ಟೇ ಅಲ್ಲ. ರಾಮ ಅನ್ನೋ ಪದ ಎಷ್ಟು ಪವರ್ಫುಲ್ ಅಂದರೆ, ಜಸ್ಟ್ ಒಂದು ರಾಮ ಅನ್ನೋ ಹೇಳೋದ್ರಿಂದ ವಿಷ್ಣು ಸಹಸ್ರನಾಮ 3 ಸಲ ಓದಿದಷ್ಟು ಫಲ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮಗೆ ವಿಷ್ಣು ಸಹಸ್ರನಾಮ ಓದೋಕ್ಕೆ ತುಂಬ ಜನಕ್ಕೆ ಟೈಮೇ ಇರೋದಿಲ್ಲ, ದಿನ ಓದೋದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಓದ್ತಾರೆ. ಅಂಥವರು ವಿಷ್ಣು ಸಹಸ್ರನಾಮ ಓದಷ್ಟೇ ಫಲ ಬೇಕು ಅಂತಂದರೆ ವಿಷ್ಣು ಸಹಸ್ರನಾಮದ ಲಾಸ್ಟಲ್ಲಿ ಇರುತ್ತೆ ಇದು ಫಲಶ್ರುತಿಯಲ್ಲಿ. ಶ್ರೀರಾಮ ರಾಮ ರಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಾತ್ುಲ್ಯಂ ರಾಮನಾಮವರಾನನೆ. ಈ ಮಂತ್ರನ ಹೇಳ್ಕೊಂಡ್ರು ಸಾಕು, ವಿಷ್ಣು ಸಹಸ್ರನಾಮ ಹೇಳ್ದಷ್ಟೇ ಪುಣ್ಯ ಬರುತ್ತೆ. ಥ್ಯಾಂಕ್ ಯು.